ದಿಸ್ ಇಸ್ ಡೇ 43. ಇವತ್ತು ನಾನು ಶೂಟ್ ಮಾಡ್ತಾಯಿದ್ದೀನಿ. ಡೇ 43 ಅಂತಂದರೆ ನಾನು ಕೆಲ್ಸಕ್ಕೆ ಜಾಯ್ನ್ ಆಗಿ ಡೇ 43. ನಾನು ಅಂದರೆ ಕೆಲ್ಸಕ್ಕೆ ಜಾಯ್ನ್ ಆಗಿ ಕೆಲಸ ಮಾಡ್ತಾ ಇರೋದು ಡೇ 43. ಬಟ್ ನಾನು ಆಲ್ರೆಡಿ ಇದು ಗೊತ್ತಿಲ್ಲ ಒಂದು ಹತ್ರ ಒಂದು 50 ದಿನ ಆಗಿರ್ಬೋದು. ನಾನು ಇವಾಗ ರಾಜ್ಯಕ್ಕೆ ಬೇರೆ ಮಧ್ಯದಲ್ಲಿ ಹೋಗ್ಬಿಟ್ಟು ಬಂದೆ. ನಾನು ಡೇ 42ದು ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ, ಒಂದೇ ಒಂದು ಕ್ಲಿಪ್ಪೇನೋ ಶೂಟ್ ಮಾಡಿಕೊಂಡೆ, ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅದು ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದಾಗ. ಆಮೇಲೆ ನನಗೆ ಅಲ್ಲಿದ್ದಾಗ ಅನ್ನಿಸ್ತು, ನಾನು ಏನಕ್ಕೆ ಸುಮ್ಮನೆ ಇವಾಗ ಡೇ ಬೈ ಡೇ ಅಂತ ಮಾಡೋದು ಬೇಡ, ನಾನು ಇಲ್ಲಿ ಎಷ್ಟು ದಿನ ಇರ್ತೀನಿ ಅನ್ನೋದನ್ನ ಮಾತ್ರ ಶೂಟ್ ಮಾಡೋಣ ಅಂತ. ಸೊ ದೆನ್ ನಾನು ಇದು 43 43ನೇ ದಿನದ್ದು ಇವತ್ತು ಊರಿಗೆ ಹೋಗಿದ್ದೆ. ಹಬ್ಬಕ್ಕೆ ಹೋಗಿ ಬಂದೆ. ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಇಲ್ಲಿ ನೋಡಿ ನಮ್ಮ ರೂಮ್ಮೇಟು ಹೋಗಿ ಬಂದರು, ಚೇಂಜ್ ಆಗಿಲ್ಲ ಅವರು. ಅವ್ರ ಹುಡುಗಿ ಜೊತೆ ಮಾತಾಡ್ಕೊಂಡು ಕೂತವ್ರೆ. ಗಣೇಶಣ್ಣ ಆಗಲೇ ಹೋದರು, ಅವರು ಕ್ಯಾಂಪ್ಗೆ ಹೋದರು. ನಾನು ಮೂವಿ ಡೌನ್ಲೋಡ್ ಮಾಡೋಕ್ಕೆ ಕಾಯ್ತಾಯಿದ್ದೀನಿ. ಅಕ್ಕನ ಆಯ್ತಾಯಿಲ್ಲ, ಅದು ಕಾಯೋದೇ ಆಯ್ತೈತೆ. ಏನು ಮಾಡೋದು ನನಗೆ ಏನಕ್ಕೆ ಇವಾಗಲೂ ಅಷ್ಟೇ, ಇವಾಗಲೂ ವೀಡಿಯೋ ಮಾಡಬಾರ್ದು ಅಂತಲೇ ಇದ್ದೆ. ಕ್ಯಾಂಪ್ಗೆ ಹೋಗೋಣ ಅಂತ ಒಂದು ಸ್ವಲ್ಪ ತಲೆನೋವು ಇತ್ತು, ಅದೇ ನಂಗೆ ಆಗ್ತಾಯಿಲ್ಲ. ಆದರೆ ನನಗೆ ಇವತ್ತು ಒಂದು ಇದಾಯಿತು, ಒಂದು ಇನ್ಸಿಡೆಂಟ್ ಅನ್ನೋದಕ್ಕಿಂತ ಜಸ್ಟ್ ಅದು ಮಾತಾಡಿದಷ್ಟೇ. ನಾನು ನಮ್ಮ ಫ್ರೆಂಡು ನನಗೆ ಥಿಂಕ್ ಮಾಡ್ಬೇಕಾದ್ರೆ ವಾಪಸ್ ನಗು ಬರ್ತಾಯಿತ್ತೆ. ನನ್ನ ಫ್ರೆಂಡು ಸೀರಿಯಸ್ಲಿ ಅವ್ನು ಟಾಪರು ಹೋಳಿ ಅಂತ. ನನ್ನ ಫ್ರೆಂಡು ಆಲ್ಮೋಸ್ಟ್ ಗೊತ್ತಿರುತ್ತೆ, ನಾನು ಸ್ಟಾರ್ಟಿಂಗಿಂದನೇ ಹೇಳ್ಕೊಂಬಂದಿದ್ದೀನಿ. ಅವನು ಇವತ್ತು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಕಂಟೆಂಟು ಚೇಂಜ್ ಮಾಡು, ನೀನು ಮಾಡ್ತಾಯಿರೋ ಕಂಟೆಂಟ್ ಚೇಂಜ್ ಮಾಡು ಅಂತ ಅಂದ. ಸರಿ ಆಯಿತು, ಕಂಟೆಂಟ್ನಾದ್ರು ಚೇಂಜ್ ಮಾಡೋದು ಅವ್ನು ಹೇಳ್ತವನಲ್ಲ. ಅಂದರೆ ಅವ್ನು ಚಾರ್ಟೆಡ್ ಅಕೌಂಟ್ ಓದ್ತವನು. ಇವಾಗ ಅವ್ನು ಏನು ಹೇಳಿದ್ರು ಮೇ ಬಿ ಮುಂದೆ ಅದು ಆಗುತ್ತೆ ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲೇ ಹೇಳಿರ್ತಾನೆ. ಸೊ ನಾನು ಇವಾಗ ಅದನ್ನು ಚೇಂಜ್ ಮಾಡೋಣ. ಸರಿ ಆಯಿತು, ಕಂಟೆಂಟ್ ಏನಾದ್ರು ಬೇರೆ ಚೇಂಜ್ ಮಾಡ್ಕೊಳ್ಳೋಣ, ಬೇರೆ ಏನಾದ್ರು ಕಂಟೆಂಟ್ ಹಾಕೋಣ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದಾಗ ಒಂದು ದಿಢೀರಂತ ಒಂದು ಮಾತಾಡ್ಬಿಟ್ಟ. ನಂಗೆ ಯಾಕೋ ನೀನು ಆಗ್ತಾ ಇರೋದು ಯಾರ್ದೋ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ಗೋಸ್ಕರ ನೀನು ಯೂಟ್ಯೂಬಲ್ಲಿ ಈ ಥರ ವೀಡಿಯೋ ಆಗ್ತಾ ಇದೆಯಾ ಅಂತ ಅಂದ. ಹಂಗೆ ಅದು ಕೇಳಿ ಅವನು ಹೇಳ್ದ ತಂಗಿ ಅದು ನಂಗೆ ಸೀರಿಯಸ್ಲಿ ಏನು ರಿಪ್ಲೈ ಮಾಡಬೇಕು ಅವನಿಗೂ ಅಂತನೋ ಗೊತ್ತಾಗಲಿಲ್ಲ. ಅವ್ನು ದಿಢೀರಂತ ಈ ಥರ ಅಂತವನಲ್ಲ ಅನ್ನಂಗೆ. ನಾನು ಆಯಿತು ಸರಿ ಸುಮ್ಮನಿರಲ್ಲ, ಆ ಥರ ಏನಿಲ್ಲ, ನಾನು ನಾರ್ಮಲಾಗಿ ಆಗ್ತಾಯಿದ್ದೀನಿ. ಮೇ ಬಿ ಕಂಟೆಂಟ್ ನಾನು ಆಗ್ತಿರೋ ಕಂಟೆಂಟಿಂದ ಅದರ ನಿಂಗೆ ಅನ್ನಿಸ್ತೈತೇನೋ ಡೇ ಬೈ ಡೇ ಅಂದ್ಕೊಂಡು ಆಗ್ತಾಯಿದ್ದೀನಿ ಅಂತ. ನಿನ್ನ ದಿನಚರಿನ ನೀನು ಯಾರಿಗೋ ಒಬ್ರಿಗೆ ಹೇಳ್ತಾ ಇದೆಯಾ, ಯಾರಿಗೆ ಹೇಳು ಅಂದ್ಕೊಂಡು ಸುಮ್ಮನೆ ಇದು ಮಾಡ್ತಿದ್ದ. ನಾನು ಯಾರಿಗೂ ಇಲ್ಲ ಕಣಪ್ಪ, ನಾನು ನಾರ್ಮಲಾಗಿದ್ದೀನಿ, ನಾನು ನಾರ್ಮಲಾಗಿ ಆಗ್ತಾಯಿದ್ದೀನಿ ಹಂಗೆ ಅಂತಂದ. ಅವನು ಸ್ವಲ್ಪ ಜನದ ಬಗ್ಗೆ ಏನೂ ಇಲ್ಲ ಅಷ್ಟೇ, ಅದೇ ಆ ಥರ ಕೇಳ್ತಿದ್ನಲ್ಲ. ಸೊ ನನಗೆ ಅದು ಇವಾಗ ಕ್ಯಾಂಪ್ಗೆ ಹೋಗೋಣ ಅಂದಾಗ ಅದು ರಿಮೆಂಬರ್ ಆಯ್ತಾ. ಸೊ ನಾನು ಅದನ್ನೇ ಒಂದು ಕಂಟೆಂಟ್ ಮಾಡೋಣ. ಅವನು ಹೇಳಿದ್ನಲ್ಲ ಈ ಥರ ಅಂತ ಅಂದನಲ್ಲ, ಸೊ ಅದನ್ನೇ ಕಂಟೆಂಟ್ ಮಾಡೋಣ ಅನ್ನಿಸ್ಬಿಡ್ತಂದ್ರೆ. ಇವತ್ತು ಏನೋ ನಡೀಲಿಲ್ಲ, ಇವತ್ತು ಲೀವ್ ಇತ್ತು, ಸುಮ್ಮನೆ ಹಂಗೆ ಇವತ್ತಿಗೆ ಬಂದು ಕೂತಿದ್ದು, ನೆಟ್ವರ್ಕಿಂದ ಹೋಗ್ತಾಯಿದ್ದೀವಿ. ಸೊ ಹಂಗೆ ಹೋಗ್ತಾಯಿದ್ನ. ಸುಮ್ಮನೆ ಹೋಗೋದು ಬದಲು ವೀಡಿಯೋ ಮಾಡಲೇಬೇಕು, ಹೆಂಗಿದ್ರು ಡೇ 43 ಇವತ್ತು ನಾನಿಲ್ಲಿ ಕೆಲಸ ಮಾಡ್ತಿರೋದು. ಸೊ ಹಂಗೇ ಹೇಳೋಣ ಅಂದ್ಕೊಂಡು. ನನಗೆ ಸ್ಯಾಲ್ರಿ ಬೇರೆ ಇನ್ನೂ ಆಗಿಲ್ಲ. ಸ್ಯಾಲ್ರಿ ನಂದು ಇವಾಗ ನಮ್ಮ ಕ್ಯಾಂಪ್ ಅವ್ರಿಗೆ ಸ್ಯಾಲ್ರಿ ಆಗ್ತಾಯಿದೆ. ನನ್ನ ಸ್ಯಾಲ್ರಿ ಏನಾಯ್ತೈತೆ ಅಂತಂದರೆ ಅದು ಅವರು ಅಕೌಂಟ್ಗೆ ಹಾಕಿಲ್ಲ ಈ ಸರಿ. ಹೋಗಿ ಕ್ಯಾಶ್ ಇಸ್ಕೊಳ್ಳಿ ಅಂತವ್ರೆ. ನಾನು ಹೋಗಿ ಎಲ್ಲಿ ಕ್ಯಾಶ್ ಇಸ್ಕೊಳ್ಳಿ, ನಮ್ಗೆ ಇಲ್ಲಿ ಲೀವೇ ಕೊಡ್ತಾ ಇಲ್ಲ ಇಲ್ಲಿ. ನಾವು ಹೋಗಿ ಕ್ಯಾಶ್ ಇಸ್ಕೊಳ್ಳಿ ಅಂತಂದರೆ ನಾವೇನು ಮಾಡೋದು? ಅದಕ್ಕೆ ನಾನು ಗಾರ್ಡಿಗೆ ಫೋನ್ ಮಾಡ್ಬಿಟ್ಟು ಸರ್ ಹಿಂಗೆ ಅಂತ ಅಂದ್ಬಿಟ್ಟೆ. ನೋಡಬೇಕು ಸ್ಯಾಲ್ರಿ ಸಿಗುತ್ತಾ ಸಿಗಲ್ವ ಅಂತ. ಕೊಡ್ತಾರೆ, ಕೊಡದೇ ಇದ್ರೆ ಬುಡಕಿಲ್ಲ ಈ ಸರಿ ಅಂತೂ. ನೋಡೋಣ. ಎನಿವೆ ದಿಸ್ ಈಸ್ ಡೇ 43 ಎಂಡು. ಹಾಂ ತೋರಿಸ್ಬೇಕಾ ಇವಾಗ ಹೇಳಿ. ಹಾಂ ಅವನು ಹೇಳಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಸೀರಿಯಸ್ಲಿ ನಾನು ಇದನ್ನು ಹೇಳ್ತಾ ಇರಲಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗಷ್ಟೇ ಗೊತ್ತು, ನಾನು ಅದನ್ನೆಲ್ಲ ಹೇಳಲ್ಲ ಅಂತ. ನಾನು ಇವತ್ತು ನಮ್ಮ ಹೋಳಿ ಫೋನ್ ಮಾಡಿ ಅವನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅದನ್ನೇ ಹೇಳ್ತಿದ್ದೆ. ಅಲ್ಲೋ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳೋ, ಯಾಕೋ ಹಿಂಗೆ ಅದು ಇದು ಅಂದ್ಕೊಂಡು ಹೇಳ್ತಿದ್ದ. ಆವಾಗಲೇ ಕಣೋ ಸಬ್ಸ್ಕ್ರೈಬ್ ಆಗೋದು ಅಂತ. ಬಟ್ ಸೀರಿಯಸ್ಲಿ ನಂಗೆ ಅದಂತೂ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ. ಇವಾಗ ರೀಸೆಂಟಾಗಿ ನೀವು ನೋಡಿಬೇಕಾರೆ ಏನು ಸಂಭವ ಅಂತಂದರೆ, ಈ ಟಿಕ್ಟಾಕಲ್ಲೂ ಅಷ್ಟೇ, ಟಿಕ್ಟಾಕ್ ಅಂತೀನಿ, ರೀಲ್ಸಲ್ಲೂ ಅಷ್ಟೇ, ಈ ಫಾಲೋವರ್ಸ್ನ ಗೈನ್ ಮಾಡೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ, ಏನೋ ಒಂದು
ಇವಾಗ ದುಡ್ಡು ಮಾಡೋದು ಹೆಂಗೆ ಆಯಿತು, ದುಡ್ಡು ಮಾಡೋದು ಹೆಂಗೆ ಅಂತ ಇವಾಗ ಒಂದು ಟಿಪ್ಸ್ ಕೊಡ್ತೀವಿ, ಆ ಥರ ಈ ಥರ ಅಂತ ಹೇಳ್ತೀವಿ ಅಂತ ಅನ್ನೋದು. ನನ್ನನ್ನು ಫಾಲೋ ಮಾಡಿ, ನನ್ನನ್ನು ಫಾಲೋ ಮಾಡಬೇಕು, ಆಮೇಲೆ ಕಮೆಂಟ್ ಹೊಡಿಬೇಕು, ಈ ಥರ ಮನಿ ಅಂತ ಕಮೆಂಟ್ ಹೊಡಿಬೇಕು. ಮನಿ ಅಂತ ಕಮೆಂಟ್ ಹೊಡೆದ್ಮೇಲೆ ಈ ವಿಡಿಯೋ ನನಗೆ ಶೇರ್ ಮಾಡಬೇಕು. ಫಾಲೋ ಮಾಡಿಲ್ಲ ಅಂತಂದರೆ ನಿಮ್ಮ ಡಿ ಎಮ್ಗೆ ನಾನು ಮೆಸೇಜ್ ಮಾಡೋಕ್ಕಾಗಲ್ಲ ಅದು ಇದು ಅಂತ ಅನ್ನೋದು. ಫಾಲೋವರ್ಸ್ಗೆ ಏನು ಮಾಡೋಕ್ಕೆ ಆ ಥರ ಮಾಡ್ತವ್ರೆ. ಬಟ್ ಸೀರಿಯಸ್ಲಿ ನನಗೆ ಹೆಂಗೈತೆ ಅಂತಂದರೆ, ಇವಾಗ ನಾನು ಮಾಡೋ ವೀಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರ, ಇಲ್ವಾ? ಇಲ್ಲ, ಏನೋ ಮಾಡ್ತಾವನೆ ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಟಾಕ್ತೀರ, ಅಷ್ಟೇ ಇರೋದು. ಮ್ಯಾಟ್ರೇ ಅಷ್ಟು. ಬಟ್ ನಂಗೆ ಸೀರಿಯಸ್ಲಿ ಸುಮ್ಮನೆ ಹೇಳಿ ಫಾಲೋವರ್ಸ್ನ ಬರ್ಸ್ಕೋಬೇಕು ಅಲ್ಲ, ನನ್ನ ಮೈಂಡ್ಸೆಟ್ಟಲ್ಲಿ ಇಲ್ಲವೇ ಇಲ್ಲ. ಏನೋ ಅವ್ರಿಗಿಷ್ಟ ಆಯಿತಾ, ನನ್ನ ಲೈಫ್ ಇದೆ, ನಾನು ಹಿಂಗೆ ಮಾಡ್ತಾಯಿದ್ದೀನಿ ಇಷ್ಟೇ, ಇದು ನಿಮ್ಗೆ ಇಷ್ಟ ಆಯಿತಾ ಸಬ್ಸ್ಕ್ರೈಬ್ ಮಾಡಿ, ಇಲ್ವಾ? ಇಲ್ಲ, ಅಷ್ಟೇ ಬಿಟ್ಟಾಕಬೇಕು, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನನ್ನ ಫ್ರೆಂಡ್ ಹೋಳಿ ಹೇಳಿದಾಗ ಸೀರಿಯಸ್ಲಿ ನಂಗೆ ಹೇಳಬೇಕು ಅಂತ ಇತ್ತು. ಬಟ್ ಆದ್ರೂ ನಾನು ತರುಣಂಗೆ ಬೇರೆ ಚಾಲೆಂಜ್ ಮಾಡಿದ್ದೀನಿ, ನಾನು ಹೇಳಲ್ಲ ಹಂಗೇನೆ ಗೇನ್ ಮಾಡ್ತೀನಿ ಅಂತ. ಸೊ ಇವಾಗ ನಮ್ಮ ಹೋಳಿ ಹೇಳಿರೋ ಪ್ರಕಾರ ನಾನು ಕಂಟೆಂಟ್ನ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕಂಟೆಂಟು ಬಟ್ ಯಾವ ಥರ ಹಾಕಬೇಕು ಅಂತ ಇನ್ನೂ ಒಂದು ಪ್ಲ್ಯಾನ್ ಇಲ್ಲ. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ದ್ಯಾಟ್. ನೋಡಬೇಕು, ಏನಾರು ಒಂದು ಕಂಟೆಂಟು ಡಿಫ್ರೆಂಟಾಗಿ ಇನ್ನೂ ಹಾಕ್ಬೇಕು. ಇನ್ನೂ ಅಂದರೆ ಇವರು ಇನ್ನೂ ಎಡಿಟಿಂಗಲ್ಲಿ ಏನಾರು ಚೇಂಜ್ ಮಾಡು ಅಂತವ್ರೆ. ನನ್ನ ಫ್ರೆಂಡು ಕಂಟೆಂಟೇ ಚೇಂಜ್ ಮಾಡು ಅಂತವನೇ. ಆಮೇಲೆ ತರುಣ ನೋಡಿದ್ರೆ ಮಧ್ಯದಲ್ಲಿ ಏನಾರು ಒಂದು ಟ್ರೆಂಡಿಂಗ್ ಟೆಂಪ್ಲೇಟ್ಸ್ ಹಾಕು ಅಂತವನೇ. ಇವಾಗ ಈ ಥರ ಒಬ್ಬೊಬ್ಬರೇ ಹೇಳ್ತಾ ಇದ್ದಾರಲ್ವ. ಬಟ್ ನನ್ನ ಮೈಂಡಲ್ಲಿ ಏನೈತೆ ಗೊತ್ತಾ, ನನ್ನ ಮೈಂಡಲ್ಲಿ ಇರೋದೆಲ್ಲ ಒಂದೇ. ಅಷ್ಟೆಲ್ಲ ಮಾಡಬಾರ್ದು ಅಂತ ಅಲ್ಲ, ಮಾಡಬೇಕು. ನನಗೆ ಸೀರಿಯಸ್ಲಿ ಇಂಟ್ರೆಸ್ಟ್ ಹೋಯ್ತಾ ಇದೆ, ನಂಗೆ ಇಂಟ್ರೆಸ್ಟ್ ಸಿಗ್ತಾಯಿಲ್ಲ. ನನಗೆ ಇವಾಗ ನನ್ನದೇ ಆದಂಥ ಪರ್ಸ್ನಲ್ಸ್ ಇರುತ್ತೆ ಅಲ್ವಾ. ಸೊ ನನಗೆ ಇಂಟ್ರೆಸ್ಟ್ ಸಖತ್ ಲಾಸ್ಟ್ ಆಗ್ಬಿಟ್ಟಿದೆ. ಅಲ್ಲ, ಐ ಮೀನ್ ಇಂಟ್ರೆಸ್ಟ್ ಇಲ್ಲ, ಎಡಿಟ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ. ಏನೂ ಒಂಥರ ಬ್ಲ್ಯಾಂಕ್ ಆದಂಗೆ ಇದ್ದೀನಿ. ವಾಪಸ್ ನಾನು ಎಡಿಟ್ ಮಾಡಬೇಕು. ವಾಪಸ್ ಕಂಟೆಂಟ್ಸ್ ಎಲ್ಲ ಇದ್ದಾವೆ ನಂಗೆ. ಕಂಟೆಂಟ್ಸ್ ಇವ್ರ ಜೊತೆ ಸೇರ್ಕೊಂಡು ಅದನ್ನೆಲ್ಲ ನಾನು ಮೇಕ್ ಮಾಡ್ಬೋದು. ಬಟ್ ಆದ್ರೂ ನನಗೆ ಅಂದರೆ ಇವ್ರೊಂದು ಸ್ವಲ್ಪ ಶೈ ಟೈಪು ಅಂತವ್ರೆ, ನನಗೆ ಅಷ್ಟೆಲ್ಲ ಬರಲ್ಲ ಕಣೋ ಹಂಗೆ ಅಂತ. ಆದ್ರೂ ಇನ್ನು ಹೆಂಗಾರು ಮಾಡಿ ಅವ್ರನ್ನೂ ಸೇರಿಸ್ಕೊಂಡು ಇನ್ನೂ ಶಾರ್ಟ್ಸ್ ಹಾಕೋದು ಶಾರ್ಟ್ಸ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ಎನಿವೇ ನೋಡೋಣ. ಡೇ 43 ಇಷ್ಟೇ. ಇನ್ನೇನು ಸ್ವಲ್ಪ ದಿನದಲ್ಲೇ ಅವೆಲ್ಲ ಶುರು ಆಯ್ತದೆ. ಇಲ್ಲಿ ನೆಟ್ವರ್ಕ್ ಬೇರೆ ಸರಿಯಾಗಿಲ್ಲ, ಅಪ್ಲೋಡ್ ಮಾಡೋಕ್ಕಾಯ್ತಾ ಇಲ್ಲ, ಅದು ಬೇರೆ ಒಂದು ತೊಂದರೆ. ನೋಡೋಣ, ಆದಷ್ಟು ನಾನು ಟ್ರೈ ಮಾಡಿ ಇನ್ನೂ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಂಗೆ ಯಾವತ್ತೂ ಹೋಳಿ ಒಂದು ಇದು ಹೇಳ್ತಾ ಇರ್ತೇನೆ, ನಾನು ಕಾಲ್ ಮಾಡಿದಾಗೆಲ್ಲ ಮಡ್ಗೋಕ್ಕೆ ಮುಂಚೆ ಒಂದು ಹೇಳ್ತಾ ಇರ್ತೇನೆ, ನಮ್ಮ ಬೆಂಬಲ ನಿಮ್ಗೆ ಯಾವತ್ತೂ ಇರುತ್ತೆ, ತಲೆ ಕೆಡಿಸ್ಕೊಬೇಡ, ಈ ಥರನೇ ನೀನು ಮಾಡ್ತಾಯಿರೋ ಅಂತ. ಸೀರಿಯಸ್ಲಿ ಅವ್ನು ಹೇಳ್ತಾ ಇರ್ಬೇಕಾರೆಲ್ಲ ನಂಗೆ ಸಖತ್ ಖುಷಿ ಆಗ್ತಾ ಇರುತ್ತೆ. ಏನೋ ಒಂಥರ ಏನದು ಒಬ್ಬನ ಸಪೋರ್ಟಾರು ಪ್ರಾಂಪ್ಟಾಗಿ ಐತಲ್ಲ ಅಂತ. ಬೇರೆಯವ್ರಿಗೂ ಇರುತ್ತೆ, ಇರಲ್ಲ ಅಂತಲ್ಲ. ಬಟ್ ಅವನು ಓಪನಾಗಿ ಹೇಳ್ತವನೆ ನಂಗದು. ಆ ಥರ ಹೇಳ್ದಾಗಲೇ ಅಲ್ವಾ ಇನ್ನೂ ವೀಡಿಯೋಸ್ ಜಾಸ್ತಿ ಮಾಡಬೇಕು ಅನಿಸೋದು. ಸೊ ಅಷ್ಟೇ, ನೋಡೋಣ. ಬಾಯ್.